ದೊಡ್ಡ ಬಿಂದಿಗೆಲೆ ಹೊತ್ಕೊಂಡು ನೀರು ಹಾಕ್ಬೇಕು. ಸಾಲು ಮರದ ತಿಮ್ಮಕ್ಕನಂಗೆ ಗೊತ್ತು. ಆಕಿಗೆ ಎಷ್ಟು ಸನ್ಮಾನ ಪುರಸ್ಕಾರಗಳು ಎಲ್ಲ ಸಿಕ್ಕು. ಆಕಿಗೆ ಡಾಕ್ಟರೇಟ್ ಕೂಡ ಕೊಟ್ಟಿರ್ಬೋದು ಅನ್ನಿಸ್ತೈತಿ. ಹೆಂಗಂದ್ರೆ ಸಾಲು ಮರದ ತಿಮ್ಮಕ್ಕ ಅಂದರು ಭಾಳಷ್ಟು ಗಿಡ ನೆಟ್ಟಾಳಕಿ. ಎಷ್ಟೋ ಜನರಿಗೆ ನೆರಳು ಹಣ್ಣು. ಆಯಾಸದವ್ರು ಗಾಡಿ ಮ್ಯಾಗ ಹೋಗ್ತಿರ್ತಾರಲ್ಲ ಅವ್ರು ರೋಡ್ ಹಾಕಿ ನೆಟ್ಟಂಥ ರೋಡಲ್ಲೇ ಒಟ್ಟು ಇದೇ ಇಲ್ಲಂತ, ಬಿಸಿಲೇ ಇಲ್ಲಂತ. ಆ ಥರ ಈಗ ನಾವೇನಾರ ಈಗ ಇದು ಡಾಲಿ ಡೇರಿ ಹೂ ಅಂತೇವೆ. ಈ ಹೂವು ಈ ಬೆಳೆ ಚಂದ ಆಕೈತಿ, ಪಿಂಕ್ ಐತಿ. ಅಲ್ಲೊಂದು ಐತಿ, ಅದು ಎಲ್ಲೋ ಐತಿ. ಈ ಥರ ಇದು ಪೇರು ನೋಡು, ಸಣ್ಣ ಸಣ್ಣ ಮಿಡಿ ಬಿಟ್ಟಾವ. ಇಲ್ಲೇನು ಮಾಡ್ಯಾವ, ಸಣ್ಣ ಸಣ್ಣ ಮಿಡಿಗಳು ಬಿಟ್ಟಾವ. ಇದು ಒಂದು ವಾರದಾಗ ಅಂದ್ರೆ ಹಣ್ಣು ಕೊಡ್ತೈತಿ. ನೀನು ಕೇಳಾತಿದ್ದಲ್ಲ ಏನು ದೊಡ್ಡವ ನೀನು ನಿಮ್ಮ ಹಿತ್ಲಾಗಿನ ಗಿಡ ಒಟ್ಟು ಏನೋ ಹೂವು ಬಿಟ್ಟಿಲ್ಲ. ಇಲ್ಲಿ ಬಿಡಾತೈತಿ ನೋಡಿ. ಈಗ ಏನು ಮಾಡತೈತಿ, ಮೊಗ್ಗು ಬಿಡಾತೈತಿ, ಹೂವು ಆಕೈತಿ, ಆಮೇಲೆ ಹಣ್ಣು ಆಕೈತಿ. ಆ ಥರ ಒಳ್ಳೆ ಹ್ಯಾಬಿಟ್ ಬೆಳೆಸ್ಕೋಬೇಕು. ಯಾರ ಜೊತೆ ಜಗಳ ಆಡಬಾರ್ದು, ಯಾರಿಗೂ ಕೆಟ್ಟದ್ದು ಬಯಸಬಾರ್ದು, ಯಾರನ್ನೂ ಬೈಬಾರ್ದು. ಅಪ್ಪ ಅವನ ಮಾತು ಕೇಳಬೇಕು, ಕುರ್ಕುರೆ ತಿನ್ನಬಾರ್ದು. ಮತ್ತು ಏನು ಮಾಡ್ಬೇಕಂತಂದ್ರೆ ಎಲ್ಲರಿಗೂ ಮಾತಾಡಿಸ್ಬೇಕು. ನೋಡಲಿ ಆಗೈತೆ ನೋಡಿಲ್ಲ. ನೀನು ನೆಕ್ಸ್ಟ್ ಟೈಮ್ ನಮ್ಮ ಊರಿಗೆ ಬಂದಿರ್ತೀಯಲ್ಲ ಅವಾಗ ಇದೆಲ್ಲ ಪೇರುಕಾಯಿ ದೊಡ್ಡದಾಗಿರ್ತೈತಿ. ನೀನು ಈಗ ಅದನ್ನು ಕೊಯ್ಯೋದೇ ಇಲ್ಲ ನಾವು, ನೀವು ಬರೋತನ ನಿನಗೆ ಅದು ಹಾನಿ. ಯಾಕಂದ್ರೆ ನೀನು ನೀರಾಗಿ ಬೆಳೆಸಿಯಲ್ಲ, ಅದಕ್ಕಾಗೆ ನಿನಗೈತ್ಲ ನಿನಗೆ ಅದು ಹಣ್ಣು ಗೊತ್ತೈತಿ. ಹಿಂಗೆ ಮಾಡ್ಬೇಕು. ನಿಮ್ಮ ಹೊಲನೂ ಭಾಳ ಐತಲ್ಲ, ನಿಮ್ಮ ಹೊಲ್ದಾಗ ಇಂಥವೆಲ್ಲ ನೆಡ್ರಿ. ಇಲ್ಲಿದು ಗುಲಾಬಿ ಐತೆ ನೋಡಿ, ಯೆಲ್ಲೋ ಕಲರ್ ಗುಲಾಬಿ. ಇದನ್ನೇನು ಮಾಡಬೇಕು, ಇದನ್ನ ಕೀಳಕ್ಕೆ ಮನಸ್ಸಾಗಲಿಲ್ಲ, ಬೇರೆ ಸಮೇತ ಕಿತ್ತ ನಾವೇನು ಮಾಡಿದ್ವಿ, ಆ ಜಾಗದಿಂದ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ಕೊಂಬಂದ್ವಿ. ಇದೇನು ಆಕೈತಿ, ದೊಡ್ಡದಾಗಿ ಹೂ ಕೊಡ್ತೈತಿ. ಮತ್ತು ಇಲ್ಲೇನೈತಿ, ಇಲ್ಲಿ ಆಬೂಲಿ ಹೂ ಐತಿ. ಎಷ್ಟು ಹೂ ಆಗ್ಯಾವ ನೋಡಿ. ಇವನ್ನೆಲ್ಲ ಆಮೇಲೆ ಕೀಳೋಣ. ಮತ್ತು ಮಾರನೇ ದಿನ ಅಂದ್ರೆ ಹೂ ಆಗ್ತಾವೆ. ಇದು ದಾಸಾಳು ದೇವ್ರಿಗೆ ಇಡಿಸೋದು. ಎಲ್ಲ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿನಲ್ಲ ನೋಡು. ಇಲ್ಲಿ ಲಿಂಬು ಎಷ್ಟು ಲಿಂಬು ಅದಾವ ನಮ್ಮ ಹಿತ್ತಲದಾಗ, 3. ಇದರಲ್ಲಿ 3ರಲ್ಲಿ ಒಂದು 2-3 ಆದ್ರೂ ಏನು ಮಾಡ್ತಾವ, ಹಣ್ಣು ಕೊಡ್ತಾವೆ. ಲಿಂಬು ಹಣ್ಣು ಕೊಡ್ತಾವೆ, ಲಿಂಬುಕಾಯಿ ಕೊಡ್ತಾವೆ. ಇದು ಬೇವಿನ ಮರ. ತನುಶ್ರೀ ಬಾಯಿಲೆ, ಇದು ಬೇವಿನ ಮರ ನೋಡಿ. ಇದು ಇದನ್ನು ದೊಡ್ಡದಾಗಕ್ಕೆ ಬಿಟ್ರಿ. ಇದು ಎದಕ್ಕೆ ಯೂಸ್ ಐತೆ ಹೇಳ, ಯುಗಾದಿ ಒಳಗೆ ಮತ್ತು ಮಮ್ಮಿಗಳು ಏನು ಮಾಡ್ತಾರೆ, ಇದಕ್ಕೆ ಹಾಕ್ತಾರೆ. ಎದಕ್ಕಂತಂದ್ರೆ ನೀರೊಳಗೆ ಹಾಕಿ ತಲೆ ನೀರು